ನಮಸ್ಕಾರ ಸ್ನೇಹಿತರೆ. ಒಂದು ಫಿಲಮ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಹೀರೋ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆ ವಿಲನ್ ಪಾತ್ರನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀರೋ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಅದೇ ಥರ ವಿಲನ್ ಪಾತ್ರನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ದಿನ ನಡೆದಿರೋದು ಬೇರೆ, ಇನ್ಮೇಲೆ ನಡೆಯೋದೇ ಬೇರೆ. ಯಾಕೆ ಈ ಮಾತು ಹೇಳ್ತಿದ್ದೀನಪ್ಪ ಅಂದರೆ, ಹೀರೋಗೆ ತುಂಬ ಹೆಚ್ಚು ಸಂಭಾವನೆ ಕೊಟ್ಟು ಒಂದು ಫಿಲಮನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ಥರ ವಿಲನ್ಗೆ ಕಮ್ಮಿ ಸಂಭಾವನೆ ಕೊಟ್ಟಿರ್ತಾರೆ. ಇತ್ತೀಚೆಗೆ ಬಂದಿರುವಂಥ ಪುಷ್ಪ 2 ಫಿಲಮಲ್ಲಿ ಕೂಡ ಅಲ್ಲು ಅರ್ಜುನ್ ಅವರು ಸಿಕ್ಕಾಪಟ್ಟೆ ಸಂಭಾವನೆ ಪಡೆದಿದ್ದಾರೆ ಅಂತಲೇ ನಾನು ಕೇಳ್ಪಟ್ಟೆ. ಹತ್ತತ್ರ 200 ಕೋಟಿ ರೂಪಾಯಿ. ಅಂದರೆ ನಮ್ಮ ಭಾರತದ ಇತಿಹಾಸದಲ್ಲಿ, ಅಂದರೆ ಸಿನಿಮಾ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಅಂತಲೇ ಹೇಳ್ಬೋದು. ಅದರ ಜೊತೆ ರಜನಿಕಾಂತ್ ಅವರು ಪಡೆದಿದ್ದಾರೆ, ಕಮಲ್ ಹಾಸನ್ ಅವರು ಪಡೆದಿದ್ದಾರೆ, ಪ್ರಭಾಸ್ ಅವರು ಕೂಡ ಪಡೆದಿದ್ದಾರೆ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟರು ಅಂತಲೇ ಹೇಳ್ಬೋದು. ಅದೇ ಥರ ಉತ್ತರ ಭಾರತಕ್ಕೆ ಹೋದರೆ ಶಾರುಖ್ ಖಾನ್, ಅಮೀರ್ ಖಾನ್, ಅಂತಹ ಸಲ್ಮಾನ್ ಖಾನ್, ಇಂತಹ ದೊಡ್ಡ ದೊಡ್ಡ ನಟರು ಇದ್ದಾರೆ. ಅದೇ ಥರ ಅವರಿಗೆ ಅತಿ ಹೆಚ್ಚು ಸಂಭಾವನೆ ಕೂಡ ಪಡೆದಿರ್ತಾರೆ. ಆದರೆ ಇವಾಗ ಇವರಿಗೆಲ್ಲ ಅತಿ ಹೆಚ್ಚು ಸಂಭಾವನೆ ಇರಬೇಕಾದ್ರೇ ಕೂಡ ಇವಾಗ ಭಾರತ ಇತಿಹಾಸದನ್ನೇ ವಿಲನ್ಗೂ ಕೂಡ ಅತಿ ಹೆಚ್ಚು ಸಂಭಾವನೆ ಪಡೆದಿರುವಂಥ ಒಬ್ಬ ವಿಲನ್ ಕೂಡ ಆಗಿದ್ದಾರೆ. ಯಾಕಂದರೆ ಹೀರೋಗೂ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಲ್ಲ, ಅದೇ ಥರ ವಿಲನ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡ್ತಿದ್ದಾರೆ. KGF ಅಲ್ಲಿ ಹೀರೋಗಿಂತ ವಿಲನ್ಗಳದೇ ಜಾಸ್ತಿ ಹಾವಳಿ ಇತ್ತು. ಯಾಕಂದರೆ ವಿಲನ್ಗಳು ಎಷ್ಟು ರಗಡಾಗಿರ್ತಾರಲ್ಲ, ಹೀರೋನು ಕೂಡ ಅಷ್ಟೇ ಆಗಿರಬೇಕಾಗಿರೋದು. ಆದ್ದರಿಂದ ತುಂಬ ಅಲ್ಲಿಂದ ಬದಲಾವಣೆ ಆಯ್ತು ಅಂತಲೇ ಹೇಳ್ಬೋದು. ಅದೇ ಥರ ಭಾರತದ ಇತಿಹಾಸದಲ್ಲಿ ಅತಿ ವಿಲನ್ಗೆ ಜಾಸ್ತಿ ಸಂಭಾವನೆ ಕೊಡುವಂತಹ ಪರಿಸ್ಥಿತಿನೂ ಕೂಡ ಬಂದಿದೆ. ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದಿರುವಂಥ ನಟನಂತಲೇ ಹೇಳ್ಬೋದು. ಅಂದರೆ ಒಬ್ಬರು ಒಂದು ಸಲ ಮಾತಾಡಿದ್ರು, ನಮ್ಮ ಕನ್ನಡ ಇಂಡಸ್ಟ್ರಿನ ಟಾಪ್ ಲೆವೆಲಿಗೆ ಕರ್ಕೊಂಡು ಹೋಗಬೇಕು, ನಾವು ಫಸ್ಟ್ ರೋವರ್ ಕೂತ್ಕೋಬೇಕು, ಜಗತ್ತು ತುಂಬ ಕನ್ನಡ ಇಂಡಸ್ಟ್ರಿ ಏನಂತೇಳಿ ಗೊತ್ತಾಗಬೇಕಂತೇಳಿ ಒಂದು ಮಾತು ಒಬ್ಬ ನಟ ಹೇಳಿದ್ದ. ಆ ನಟ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅಂತಲೇ ಹೇಳ್ಬೋದು. KGF ದೇಶ ವಿದೇಶದಲ್ಲಿ ಎಲ್ಲ ಕಡೆ ಹರಡಿಸುವಂಥ ವ್ಯಕ್ತಿ. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿರುವಂಥ ವ್ಯಕ್ತಿನಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಡಾಕ್ಟರ್ ಅವರು ಪಾಕಿಸ್ತಾನ್ಗೆ ಹೋಗಿರ್ತಾರೆ. ಅವರಿಗೆ ಕನ್ನಡ ಅಂದರೆ ನಮ್ಮ ಕರ್ನಾಟಕ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಅಲ್ಲಿ ಹೋದ್ಮೇಲೆ ಅವ್ರು ಒಂದು ಮಾತು ಹೇಳ್ತಾರೆ, KGF ಫಿಲಮ್ ನೋಡಿದ್ದೀರಾ ಅಂತೇಳಿ ಕೇಳ್ತಾರೆ. KGF ಫಿಲಮ್ ನೋಡಿದ್ದೀವಲ್ಲ ಅಂತ ಹೇಳಿದ್ದಾರೆ. ಆದರೆ ಪ್ರೊಡ್ಯೂಸ್ ಆಗಿರೋದು ಆ ಫಿಲಮ್ ಮಾಡಿದವರೇ ಕನ್ನಡದವ್ರು ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಕನ್ನಡ ಬಗ್ಗೆ ಪರಿಚಯ ಮಾಡಿಕೊಟ್ರು ಡಾಕ್ಟರ್ ಅವರು. ಅದೇ ಥರ ಇವಾಗ ಅವರು ಒಂದೊಂದು ಫಿಲಮ್ನು ಕೂಡ ತುಂಬ ದಿನಗಳ ತೊಗೊಂಡು ಹೋಗ್ತಿದ್ದಾರೆ. ಅದೇ ಥರ ಇವಾಗ ಮುಂದೆ ನೆಕ್ಸ್ಟ್ ಬರ್ತಾ ಇರುವಂಥ ಫಿಲಮ್ ಯಾವುದು? ರಾಮಾಯಣದಲ್ಲಿ ಅಂದರೆ ರಾವಣ ಪಾತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸೆಲೆಕ್ಟನ್ನು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ಕೊಡ್ತಿದ್ದಾರೆ. ಸಂಭಾವನೆ ಅಂದರೆ ಎಷ್ಟು? 10-20 ಕೋಟಿ ಎಲ್ಲ ಸ್ನೇಹಿತರೆ, ಬರೋಬ್ಬರಿ 200 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನು ಕೊಡ್ತಿದ್ದಾರೆ. ಭಾರತದ ಇತಿಹಾಸದಲ್ಲೇ ವಿಲನ್ಗಂತಲೇ ಇಷ್ಟು ಸಂಭಾವನೆ ಯಾರೂ ಪಡೆದಿರೋದು ಏಕೈಕ ವ್ಯಕ್ತಿ. ಅದು ನಮ್ಮ ಕನ್ನಡದ ಹಿರಿಮೆಯನ್ನು ಹೆಚ್ಚು ಮಾಡುತ್ತಿರುವಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಒಬ್ಬನೇ ಒಬ್ಬ ನಟ. ಅದು ಯಾರು ಅಂದರೆ ನಮ್ಮ ಯಶ್ ಅವರು ಅಂತಲೇ ಹೇಳ್ಬೋದು. ಹೀರೋಗೆ ಸಿಕ್ಕಾಪಟ್ಟೆ ದುಡ್ಡು ಪಡೆದಿದ್ದಾರೆ, ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ವಿಲನ್ಗೆ 200 ಕೋಟಿ ರೂಪಾಯಿ ಕೊಡ್ತಿರೋದು ಭಾರತ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಯಾಂಡಲ್ವುಡ್ಗೆ ತುಂಬ ಹೆಮ್ಮೆ ಪಡುವಂಥ ವಿಷಯನ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡದ ನಟರು, ನಮ್ಮ ನಟರು ಅಂತಲೇ ಹೇಳ್ಬೋದು. ಅದೇ ಥರ ಇವಾಗ ರಿಷಬ್ ಶೆಟ್ಟಿ ಅವರು ಕೂಡ ದೊಡ್ಡ ಸ್ಥಾನದಲ್ಲಿ ಹೋಗ್ತಿದ್ದಾರೆ. ಸೊ ಅವರಿಗೂ ಕೂಡ ನಾವು ಪ್ರೋತ್ಸಾಹ ಪಡೆಯಬೇಕಾಗಿರುತ್ತೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೀರೋಗಳು ಏನು ಕಮ್ಮಿ ಇಲ್ಲ, ಅದೇ ಥರ ವಿಲನ್ಗಳೇನು ಕಮ್ಮಿ ಇಲ್ಲ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ವಿಲನ್ ಆಗಿ ನೋಡಬೇಕಂತ ತುಂಬ ಆಸೆ ಇದೆ ನಮಗೆ. ನಿಮಗೂ ಆಸೆ ಐತೆನಲ್ಲ? ಕಾಯ್ತಾ ಇರೋಣ, ರಾಮಾಯಣ ನೋಡೋಣ. ಯಶ್ ಅವರು ಯಾವ ಥರ ರಗಡಾಗಿ ರಾವಣದಲ್ಲಿ ಅಬ್ಬರಿಸುತ್ತಾರೆ ಅಂತೇಳಿ ನೋಡೋಣ, ನಾನು ಕಾಯ್ತಿರೋಣ ಅಂತಲೇ ಕೇಳ್ತೀನಿ ನಾನು.